ಕೂಡ ಎಲ್ಲರೂ ಕೂಡ ಒಂದೇ ಜಾತಿ ಪ್ರಶ್ನೆ ಒಟ್ಟಾಗಿ ನಾವು ಬಾಬಾ ಸಾಹೇಬ್ ಅಂಬೇಡ್ಕರ್ ಕಲಿಯಾರು ಮತ್ತು ಕಂಚನಂದ ಸಿದ್ಧಾಂತ ಆದರ್ಶ ಎಲ್ಲರೂ ಸೇರಿ ಅದಕ್ಕೆ ಒತ್ತು ಕೊಡ್ತಾರೆ. ಎಲ್ಲರೂ ಕೂಡ ಒಂದು ಚಿಂತನೆಗೆ ಪ್ರಶ್ನೆಯನ್ನ ಚೇತನರು ಕೇಳೋದು ಮಾಡೋಣ. ದ್ರಾವಿಡ ಚಳವಳಿ ತಮಿಳುನಾಡಿನಲ್ಲಿ 59 ವರ್ಷ ಪ್ರಾದೇಶಿಕವಾಗಿ ಯಾವ ಹಿಂದಿ ಡೆಲ್ಲಿ ಪಕ್ಷಗಳು ಬರ್ದೇನೆ ನೋಡ್ಕೊಂಡು ಅಲ್ಲೂ ಕೂಡ ಯಶಸ್ವಿ ಮಾಡ್ತಾರೆ. ಕಾಂಚೀರಾಮ ಒಂದು ಬಹುಜನತ ಒಂದು ಸಾಮಾಜಿಕ ನ್ಯಾಯದ ಪರಿಕಲ್ಪನೆಯಿಂದ ಅವರು ಕೂಡ ಯುಪಿನ ನಮ್ಮ ಸೈದ್ಧಾಂತಿಕ ನಗರದಲ್ಲಿ ಪೊಲಿಟಿಕಲ್ ಮೂವ್ಮೆಂಟ್ ಕಟ್ಟಿ ಯಶಸ್ವಿ ಮಾಡಿದ್ದಾರೆ. ನಮ್ಮ ಮೂಲ ಉದ್ದೇಶ ಏನಂದ್ರೆ ಸಂವಿಧಾನದ ಮೂಲ ಆಶಯಗಳು ಅಂತ ಹೇಳಿದ್ರು. ಇವತ್ತು ಸಂವಿಧಾನದಲ್ಲಿ ಹೇಳುತ್ತೆ ಸಮಾನತೆ, ನ್ಯಾಯ, ವೈಜ್ಞಾನಿಕ ಮನೋಭಾವ, ಆರ್ಟಿಕಲ್ 51H, ಧರ್ಮನಿರಪೇಕ್ಷತೆ, ಸಮಾಜವಾದ ಎಲ್ಲ ವಿಚಾರಗಳು ಎಲ್ಲಿ ಹಿಡಿದು ನಾವು ಒಂದು ಸಮಾಜ ಕಟ್ಟೋದು ನಮ್ಮ ಉದ್ದೇಶ. ಇವತ್ತು 3000 ಪಕ್ಷಗಳು ಎಲೆಕ್ಷನ್ ಕಮಿಷನ್ ಅಡಿಯಲ್ಲಿ ರಿಜಿಸ್ಟರ್ ಆಗಿದ್ದಾರೆ. ನಮ್ಮ ಕಣ್ಣಲ್ಲಿ ಈ 3000 ಪಕ್ಷಗಳು ಯಾರು ಕೂಡ ಸಂವಿಧಾನದ ಮೂಲ ಆಶಯಗಳು ಎತ್ತಿಡ್ತಾ ಇಲ್ಲ. ಯಾರಾದ್ರೂ ಸಂವಿಧಾನದ ಮೂಲ ಆಶಯಗಳು ಎತ್ತಿಡ್ತಾ ಇದ್ದಾರೆ ಅಂದ್ರೆ ನಿಮ್ಮಂತ ನಮ್ಮಂತ ಸಮಾಜ ಸಮಾನತವಾದಿಗಳು ಮಾತ್ರ. ಈ ಸಮಾಜ ನಿರ್ಮಾಣ ಮಾಡಬೇಕು ಅಂದ್ರೆ ಬಹಳ ಮುಖ್ಯವಾಗಿ ಶಕ್ತಿ ರಚನೆಗಳಿಗೆ ಪ್ರತಿರೋಧ ಕೊಡಬೇಕು. ಪ್ರತಿಯೊಂದು ನಿಂತು ಶಕ್ತಿ ರಚನೆಗಳ ಮೇಲೆ. ಸರ್ ನಮಸ್ತೆ. ನಮಸ್ಕಾರ ಸರ್, ಇವತ್ತು ಮಲೆನಾಡಿನ ಹೆಬ್ಬಾಗಿಲು ಸಾಗರಕ್ಕೆ ಬಂದಿದ್ದೀರಾ ಸರ್. ಇದರ ಉದ್ದೇಶ ಏನು ಅಂತೇಳಿ ಹೇಳ್ಬೋದಾ? ನಮ್ಮ ಉದ್ದೇಶ ಏನು ಅಂದರೆ ನಮ್ಮ ಸಾಗರ ಮತಕ್ಷೇತ್ರ ಆಗಿರ್ಬೋದು, ನಮ್ಮ ಶಿವಮೊಗ್ಗ ಜಿಲ್ಲೆ ಆಗಿರ್ಬೋದು, ಮತ್ತು ಮಲೆನಾಡಾಗಿರ್ಬೋದು, ಮತ್ತು ಇಡೀ ಅಖಂಡ ಕರ್ನಾಟಕನ ಒಂದು ಉತ್ತಮ ರೀತಿಯಲ್ಲಿ ತೊಗೊಂಡೋಗಿ ಒಂದು ಸಮಾಜ ನಿರ್ಮಾಣ ಮಾಡೋದು ನಮ್ಮ ಉದ್ದೇಶ. ಓಕೆ. ಸೊ ನಾವು ಇವಾಗಲೇ ಅನೇಕ ವರ್ಷಗಳಿಂದ ಸಾಗರಕ್ಕೆ ಬಂದು ಸಾಗರದಲ್ಲಿರೋ ಎಲ್ಲ ಜನಪರ ಕಾಳಜಿ ಇರೋ ಹೋರಾಟಗಾರರು, ಸಮಾಜ ಸೇವಕರು, ಯಾರ್ಯಾರ ವಿಚಾರವಂತರು, ಯುವಕರು, ಸಂಘಟನೆದವರು ಎಲ್ಲರ ಜೊತೆನೂ ಪರಿಚಯ ಮಾಡಿಕೊಂಡು ಭೇಟಿ ಮಾಡಿ ಇಲ್ಲಿರೋ ಸಮಸ್ಯೆಗಳನ್ನು ನಾವು ಅರ್ಥ ಮಾಡಿಕೊಂಡು ಅದಕ್ಕೆ ಒಂದು ಶಾಶ್ವತವಾದ ಪರಿಹಾರ ಕೊಡೋದು ನಮ್ಮ ಉದ್ದೇಶ. ಅಂದರೆ ಏನು ಈ ಸುಂದರ ನಾಡಿದೆಯೋ ಆ ಸುಂದರ ಪರಿಸರ ನಾಡನ್ನು ಉಳಿಸ್ತಾ ಬೆಳೆಸ್ತಾ ಅದ್ರ ಜೊತೆ ಜನರ ಬದುಕನ್ನು ಸುಂದರಗೊಳಿಸೋದು, ಉಜ್ವಲ ಒಂದು ಉತ್ತಮ ರೀತಿಯಿಂದ ಜನರ ಜೀವನ ಆಗೋದು, ಅದನ್ನು ಕಟ್ಟೋದು ನಮ್ಮ ಮೂಲ ಉದ್ದೇಶ. ಸೊ ಆ ದಿಕ್ಕಿನಲ್ಲಿ ಹೋದರೆ ಒಂದು ಸಮಾಜ ಕಟ್ಟಿ ಅಂತ ಸಂವಿಧಾನ ಹೇಳುತ್ತೆ. ಆ ಕಡೆ ನಾವು ಎಲ್ಲ ಸಂಘಟನೆಗಳು, ಹೋರಾಟಗಾರರು, ಚಳುವಳಿಗಾರರು ಒಂದಾದರೆ, ನಾವು ಒಂದಾಗೋದು ಹೇಗೆ? ನಮ್ಮ ಜಾತಿನಲ್ಲಿ ಒಂದಲ್ಲ, ನಮ್ಮ ಧರ್ಮದಲ್ಲಿ ಒಂದಲ್ಲ, ನಮ್ಮ ಸಿದ್ಧಾಂತದಲ್ಲಿ ಒಂದಾದರೆ ಆವಾಗ ನೋಡಿ ಸಾಗರಕ್ಕೂ ಒಳ್ಳೇದು ಮಾಡ್ಬೋದು, ಮುಂದಿನ ತಲೆಮಾರುಗಳು ಒಳ್ಳೇದು ಮಾಡ್ಬೋದು, ಮತ್ತು ಇಡೀ ಮಲೆನಾಡು ಪ್ರದೇಶ ಮತ್ತು ಅಖಂಡ ಕರ್ನಾಟಕಕ್ಕೆ ಒಂದು ಉತ್ತಮ ರೀತಿಯಿಂದ ನಾವು ತೊಗೊಂಡೋಗ್ಬೋದು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಸರ್, ಈಗ ಕರ್ನಾಟಕದಲ್ಲಿ ಇರ್ತಕ್ಕಂಥ 224 ಮತಕ್ಷೇತ್ರಗಳಲ್ಲೂ ನೀವು ಭೇಟಿ ನೀಡಿದ್ದೀರಾ? ಹೌದು. ಈಗ ನಿಮಗೆ ಹೇಗೆ ಅನ್ನಿಸ್ತಾ ಇದೆ ಸರ್? 224 ಮತಕ್ಷೇತ್ರಗಳನ್ನು ನೀವು ಭೇಟಿ ನೀಡಿ ಅಲ್ಲಿನ ಸಂಘ ಸಂಸ್ಥೆಗಳಿಗೆ ಹಾಗೆ ಅಲ್ಲಿನ ಮುಖಂಡರಿಗೆಲ್ಲ ಭೇಟಿಯಾಗಿಬಿಟ್ಟು ಒಂದು ಏನು ನಿಮ್ಮ ಒಂದು ಸಮಾಜ ಕಟ್ಟಬೇಕು ಅನ್ನೋ ಉದ್ದೇಶದಿಂದ ಭೇಟಿಯಾಗಿದ್ದೀರಾ. ಹೇಗೆ ಅನ್ನಿಸ್ತಾ ಇದೆ ಸರ್ ಈಗ ನಿಮಗೆ? ನನಗೆ ಭಾಳ ಸಂತೋಷ ಆಗ್ತಾಯಿದೆ. ಜೀವನಕ್ಕೆ ಒಂದು ಅರ್ಥ ಸಿಗ್ತಾಯಿದೆ. ನಾನು ಬಂದಿದ್ದ ಉದ್ದೇಶ ಏನಿತ್ತು, 21 ವರ್ಷದ ಹಿಂದೆ ನಾನು ಅಮೇರಿಕ ಬಿಟ್ಟು ಕರ್ನಾಟಕದ ಸೇವೆ ಮಾಡಬೇಕು ಅಂತ ಬಂದಿರೋನು. ನನಗೆ ಇವಾಗ ನಿಜವಾಗ್ಲೂ ಆ ಒಂದು ಸೇವೆನ ನಾನು ಮುಂದುವರ್ಸೋಕ್ಕೆ ಪ್ರತಿ ಒಂದು ಕ್ಷೇತ್ರದಲ್ಲೂ ಇರೋ ಕಾಳಜಿ ಉಳ್ಳ ವ್ಯಕ್ತಿಗಳನ್ನು ಪರಿಚಯ ಮಾಡ್ಕೊಳ್ಳೋಕ್ಕೆ ಮತ್ತು ನಾವೆಲ್ಲರ ಜೊತೆಗೆ ಸೇರಿ ನಮ್ಮ ಕರ್ನಾಟಕನ ಬೆಳೆಸೋಕ್ಕೆ ನಾನು ಕೂಡ ಒಂದು ರೀತಿ ಆ ದಿಕ್ಕಿನಲ್ಲಿ ಹೋಗ್ತಾಯಿದ್ದೀವಿ. ಆ ಒಂದು ಅಳಿಲ್ ಸೇವೆ, ಇರುವೆ ಸೇವೆ ನಾವು ಮಾಡ್ತಿರೋದನ್ನು ನನಗೆ ಭಾಳ ಸಂತೋಷ ಸಿಗ್ತಾಯಿದೆ, ಭಾಳ ತೃಪ್ತಿ ಆಗ್ತಾಯಿದೆ. ಕರ್ನಾಟಕದ ಒಂದು ವಿಶೇಷತೆ ನಮಗೆ ಪ್ರತಿಯೊಂದು ಭಾಗದಲ್ಲೂ ವಿಶೇಷತೆ ಇದೆ. ಪ್ರತಿಯೊಂದು ಭಾಗದಲ್ಲೂ ಒಂದು ವಿಶೇಷವಾದ ಸಾಂಸ್ಕೃತಿಕ ವಿಚಾರಗಳು, ಕಲೆಯ ವಿಚಾರಗಳು, ಊಟ, ಭಾಷೆಯ ವಿಚಾರಗಳು ಎಲ್ಲ ವಿಭಿನ್ನತೆ ಇದೆ. ಆದರೆ ಅದರ ನಡುವೆ ನಾವೆಲ್ಲರೂ ಕೂಡ ಒಂದಾಗಿದ್ದೀವಿ. ನಾವೆಲ್ಲರೂ ಕೂಡ ಒಂದು ರಾಜ್ಯದವರು, ನಾವೆಲ್ಲರೂ ಕೂಡ ಒಂದು ವಿಚಾರದ ತಕ್ಕಂತೆ ಸಂವಿಧಾನದ ಅಡಿಯಲ್ಲಿ ನಾವು ಕಟ್ಟಿದ್ರೆ, ಕರ್ನಾಟಕಕ್ಕೆ ಒಂದು ಸಮಾಜ ಕಟ್ಟಿದ್ರೆ ಆವಾಗ ನಿಜವಾಗ್ಲೂ ಒಂದು ಉತ್ತಮ ಕರ್ನಾಟಕ ಆಗುತ್ತೆ, ಒಂದು ಬಲಿಷ್ಠ ಕರ್ನಾಟಕ ಆಗುತ್ತೆ. ಮತ್ತು ನಮಗಾಗಿರೋ ಅನ್ಯಾಯಗಳು ಮುಂದಿನ ತಲೆಮಾರುಗಳು ಆಗದೇ ಇರೋಂಗೆ ನಾವು ಪ್ರಾಮಾಣಿಕವಾಗಿ ನೋಡ್ಕೋಬೋದು. ಸೊ ನಮ್ಮ ಉದ್ದೇಶ ಏನಂದರೆ ನಮ್ಮ ವಿಶೇಷತೆ, ನಮ್ಮ ಭಾಷೆಗಳು, ನಮ್ಮ ಊಟದ ನಮ್ಮ ಸಾಂಸ್ಕೃತಿಕ ವಿಚಾರ, ನಮ್ಮ ಕಲೆ ವಿಚಾರ, ನಮ್ಮ ನೃತ್ಯ, ಸಂಗೀತ ಇದೆಲ್ಲನ ಬೆಳೆಸ್ತಾ ನಮ್ಮ ಸಮಸ್ಯೆಗಳನ್ನ ನಾವು ಬಗೆಹರಿಸಿ ಆ ಸಮಸ್ಯೆಗಳಿಗೆ ಒಂದು ಶಾಶ್ವತವಾದ ಪರಿಹಾರ ಕೊಡಬೇಕು. ಎಲ್ಲ ಸಮಸ್ಯೆಗಳು ಕಿತ್ತಾಕೋದು ಅದೇ ಒಂದು ಸಮಾಜ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಸರ್, ಈಗ ಕರ್ನಾಟಕದ 224 ಮತಕ್ಷೇತ್ರಗಳಲ್ಲಿ ಈಗ ನಿಮಗೆ ತುಂಬ ಬೆಂಬಲ ಇರ್ತಕ್ಕಂಥ
ಒಂದು ಜಿಲ್ಲೆ ಅಂದರೆ ಯಾವುದಂತ ಹೇಳ್ಬೋದು ಸರ್? ನಮಗೆ ಪ್ರತಿಯೊಂದು ಕ್ಷೇತ್ರದಲ್ಲೂ ಭಾಳ ಒಳ್ಳೆ ಪ್ರತಿಕ್ರಿಯೆ ಬರ್ತಾ ಇದೆ, ಒಳ್ಳೆ ಸ್ಪಂದನೆ ಸಿಗ್ತಾ ಇದೆ, ಒಳ್ಳೆ ಒಂದು ಜನರಿಗೂ ಕೂಡ ಇಲ್ಲ ಇದರಿಂದ ಕರ್ನಾಟಕಕ್ಕೆ ನಮಗೆ ಒಂದು ಪರ್ಯಾಯ ಬೇಕು ಅಂತ ಎಲ್ಲ ರೀತಿ ಜನ ನಮ್ಮ ಜೊತೆ ನಿಂತ್ಕೊಂಡಿದ್ದಾರೆ. ನಾನು ಶಿವಮೊಗ್ಗ ಜಿಲ್ಲೆ ಬಗ್ಗೆ ಹೇಳಬೇಕು ಅಂದರೆ, ಯಾಕಂದರೆ ನಾನು ಇವತ್ತು ನಾನು ಸಾಗರದಲ್ಲಿದ್ದೀನಿ. ಶಿವಮೊಗ್ಗ ಜಿಲ್ಲೆಯಲ್ಲಿ ಭಾಳ ಒಂದು ಇತಿಹಾಸ ಇರೋ ಒಂದು ಜಿಲ್ಲೆ. ನಾವೆಲ್ಲ ಕಾಗೋಡು ಚಳುವಳಿ ಬಗ್ಗೆ ಓದ್ಕೊಂಡು 1952ನಲ್ಲಿ ಅದ್ರ ಬಗ್ಗೆ ನಾನೆಲ್ಲ ಸ್ಟಡಿ ಮಾಡಿರೋನು. ರಾಮ್ ಮನೋಹರ್ ಲೋಹಿಯಾ ಹೋರಾಟಗಳಾಗಿರ್ಬೋದು, ಮತ್ತು ಅದು ಯಾರ್ಯಾರು ನಮ್ಮ ತೇಜಸ್ವಿ ಶತಮಾನದ ಕವಿ ಕುವೆಂಪು ಅವರು, ಮತ್ತು ಲಂಕೇಶ್ ಅವರು ಎಲ್ಲ ಒಂದು ಈ ಭಾಗದಿಂದ ಭಾಳ ಒಂದು ಅತ್ಯುತ್ತಮ ಇತಿಹಾಸ ಇರೋದು. ಇವತ್ತು ವಿಶೇಷ ಏನಂದರೆ ಸಾಗರದಲ್ಲಿ ನನಗೆ ಆ ಕಾಗೋಡು ಚಳುವಳಿಯಿಂದ ಬಂದಿರೋರು ಎಷ್ಟೋ ರೈತರು, ಆ ಕುಟುಂಬದಿಂದ ಹೋರಾಟದಿಂದ ಬಂದಿರೋ ರೈತ ಮುಖಂಡರನ್ನ ಭೇಟಿ ಮಾಡೋಕ್ಕೆ ಅವಕಾಶ ಸಿಕ್ತು. ಸೊ ಈ ರೀತಿ ನಮಗೆ ಸಾಗರ ಆಗಿರ್ಬೋದು, ಸೊರಬ ಆಗಿರ್ಬೋದು, ಶಿಕಾರಿಪುರ ಆಗಿರ್ಬೋದು, ತೀರ್ಥಹಳ್ಳಿ, ಭದ್ರಾವತಿ ಆಗಿರ್ಬೋದು, ಶಿವಮೊಗ್ಗ ಆಗಿರ್ಬೋದು, ಪ್ರತಿಯೊಂದು ಕ್ಷೇತ್ರದಲ್ಲೂ ಕೂಡ ನಮಗೆ ಆದ ಒಂದು ನಾವು ವಿಶೇಷ ಹೊಸನಗರಕ್ಕೂ ಹೋಗಿದ್ದೆ. ನಾನು ಹೊಸನಗರ ಯಾವತ್ತು ಭೇಟಿ ಅಷ್ಟೊಂದು ಕೊಟ್ಟಿರಲಿಲ್ಲ. ಇವತ್ತು ಅಲ್ಲೂ ಕೂಡ ಜನರ ಜೊತೆ ಸಂಪರ್ಕ ಮಾಡೋಕ್ಕೆ ಅವಕಾಶ ಸಿಕ್ತು. ಸೊ ನನಗೆ ಎಲ್ಲ ಒಂದು ರೀತಿ ವಿಚಾರಗಳನ್ನ ಹಂಚ್ಕೊಳ್ತಾ ಇದ್ದೀವಿ, ಪ್ರತಿಯೊಬ್ಬರಿಂದ ಕಲಿತಾ ಇದ್ದೀವಿ. ನಾವು ನಮಗೇನು ಗೊತ್ತಿದೆಯೋ ಅದನ್ನು ಹೇಳ್ತಾ ಇದ್ದೀವಿ. ನಾವೆಲ್ಲ ಸೇರಿ ಕರ್ನಾಟಕನ ಹೆಂಗೆ ಬೆಳೆಸ್ಬೋದು. ಸೊ ಈ ರೀತಿ ಶಿವಮೊಗ್ಗ ಕೊಟ್ಟಿರೋ ಪ್ರೀತಿ ಪ್ರತಿಯೊಂದು ಕ್ಷೇತ್ರನೂ ನನಗೆ ಒಂದು ರೀತಿ ನಮ್ಮ ತಂಡಕ್ಕೆ, ನಮ್ಮ ಸಮಾಜ ಸಿದ್ಧಾಂತಕ್ಕೆ ಎಲ್ಲರೂ ಕೊಡ್ತಾ ಇರೋದೇ ನನಗೆ ಭಾಳ ಸಂತೋಷ ಆಗುತ್ತೆ, ಭಾಳ ತೃಪ್ತಿ ಆಗುತ್ತೆ ಅಂತ ಹೇಳೋಕ್ಕೆ ನಾನು ಹೆಮ್ಮೆ ಪಡ್ತೀನಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸರ್. ಆಮೇಲೆ ಈಗ ಸಾಗರ ಭೇಟಿಯಾಗಿದ್ದೀರಾ. ಸಾಗರದಲ್ಲೂ ಸಹ ನಿಮ್ಮ ರೈತ ಮುಖಂಡರಿಗೆ ಹಾಗೆ ದಲಿತ ಸಮಾಜದವರಿಗೆ ಎಲ್ಲರಿಗೂ ಸಹ ಇವತ್ತು ಸಂಘ ಸಂಸ್ಥೆಗಳನ್ನು ಉದ್ದೇಶಿಸಿ ನಿಮ್ಮ ಒಂದು ಏನು ಸಮಾಜದ ನಿರ್ಮಾಣದ ಬಗ್ಗೆ ಅವರಿಗೂ ಸಹ ಹೇಳಿದ್ದೀರಾ, ಅವರಿಂದನೂ ಅಭಿಪ್ರಾಯ ಪಡೆದಿದ್ದೀರಾ. ಹೇಗೆ ಅನಿಸ್ತಾ ಇದೆ ಸರ್ ಸಾಗರ ಜನರ ಒಂದು ಅಭಿಪ್ರಾಯ ನಿಮಗೆ ಹೇಗೆ ಅನಿಸ್ತಾ ಇದೆ? ನನಗೆ ಸಾಗರ ಜನರ ಅಭಿಪ್ರಾಯ ನನಗೆ ಮುಂಚೆಯಿಂದನೂ ನನಗೆ ಭಾಳ ಇಷ್ಟ ಇದೆ. ಸಾಗರ ಜನರಲ್ಲಿ ಒಂದು ಭಾಳ ಒಂದು ಸಮಾಜಮುಖಿ ಕಾಳಜಿ ಅಪಾರ ಇದೆ. ಮತ್ತು ನಮಗೆ ಜನರ ಜೀವನಕ್ಕೆ ಒಳ್ಳೇದು ಮಾಡಬೇಕು ಅಂತ ಒಂದು ಅಭಿಲಾಷ, ಆ ಒಂದು ಮನಸ್ಥಿತಿ, ಹಂಬಲ ಭಾಳ ಇದೆ. ನಮಗೆ ಏನಂದರೆ ಜನರಿಗೆ ಇವತ್ತಿನ ದಿನ ಯಾರೋ ಮಾಡಲಿ, ಏನೋ ಒಂದು ಒಳ್ಳೆಯದಾಗಲಿ ಅಂತ ಹೇಳೋದಲ್ಲ, ನಾವೇ ನಿಂತು ಅದನ್ನು ಸರಿಪಡಿಸ್ಬೇಕು, ನಮಗೆ ಆ ಒಂದು ನ್ಯಾಯ ಒದಗಿಸ್ಬೇಕು ಅನ್ನೋ ಭಾಳ ಒಂದು ಹೋರಾಟದ ಕಿಚ್ಚು ಕೂಡ ಸಾಗರದಲ್ಲಿದೆ. ಸೊ ಆ ನಿಟ್ಟಿನಲ್ಲಿ ನಾನು ಫಸ್ಟ್ ಟೈಮ್ ಸಮಾನತೆ ಸಭೆ ಮಾಡಿದಾಗಲೂ ಎಲ್ಲ ರೀತಿ ವಿಚಾರವಂತರು, ಎಲ್ಲ ಸಂಘಟನೆಗಳು, ದಲಿತ ಬಹುಜನ, ರೈತ ಕಾರ್ಮಿಕ, ಪ್ರಾದೇಶಿಕ ಮಹಿಳಾ ಸಂಘಟನೆಗಳು, ಪರಿಸರವಾದಿಗಳು, ಭ್ರಷ್ಟಾಚಾರ ವಿರೋಧಿಗಳು, ಯುವಕರ ವಿದ್ಯಾರ್ಥಿ ಸಂಘಟನೆಗಳು ಎಲ್ಲರೂ ಸೇರಿದ್ರು. ಅದೇ ರೀತಿ ಒಗ್ಗಟ್ಟು ನನಗೆ ಇವತ್ತು ಸಂಜೆ ನನಗೆ ಕಂಡು ಬಂತು. ಸೊ ಎಲ್ಲ ಸಂಘಟನೆಗಳು, ಎಲ್ಲ ಚಳುವಳಿಗಳು, ಎಲ್ಲ ಸಮಸ್ಯೆಗಳನ್ನು ಬಗೆಹರಿಸೋದು ನಮ್ಮ ಉದ್ದೇಶ. ಸೊ ನಾವೆಲ್ಲರೂ ಒಗ್ಗಟ್ಟಾಗೋದು ಭಾಳ ಮುಖ್ಯ ಆಗುತ್ತೆ. ಸಾಗರದಲ್ಲಿ ಭಾಳ ಒಳ್ಳೆ ನನಗೆ ರೆಸ್ಪಾನ್ಸ್ ಸಿಕ್ಕಿದೆ. ನನಗೆ ಭಾಳ ಒಳ್ಳೆ, ನಾನು ಇಲ್ಲಿ ಬಂದಾಗೆಲ್ಲ ಎಷ್ಟು ಪ್ರೀತಿ ವಿಶ್ವಾಸ ಕೊಡ್ತಾರೆ. ಮತ್ತು ನನಗೆ ಭಾಳ ಜನ ಸ್ನೇಹಿತರಿದೆ ಸಾಗರದಲ್ಲಿದ್ದಾರೆ. ಸೊ ನಾವೆಲ್ಲರೂ ಕೂಡ ಸೇರಿ ನಾವು ಕರ್ನಾಟಕನ ಉತ್ತಮಗೊಳಿಸೋದು ನಮ್ಮ ಮೂಲ ಉದ್ದೇಶ. ಓಕೆ ಸರ್. ಈಗ ಕೊನೆಯದಾಗಿ ಸಮಾಜದ ಬಗ್ಗೆ ಒಂದು 2 ಹಿತನುಡಿನ ಹೇಳ್ಬೋದು ಸರ್? ಸಮಾಜ ಅನ್ನೋದು ಒಂದು ಆದರ್ಶವಾದ ಸಮಾಜ, ಅದು ಒಂದು ಉತ್ತಮವಾದ ಕನಸು. ಆ ಸಮಾಜ ನಾವು ಸಂಪೂರ್ಣವಾಗಿ ಅದನ್ನು ಆ್ಯಕ್ಚುವಲೈಸ್ ಮಾಡೋಕ್ಕಾಗದೇ ಇರ್ಬೋದು, ಬಟ್ ಆ ದಿಕ್ಕು, ಆ ಕಡೆ ನಾವು ಹೋಗಬೇಕು. ಆ ಕಡೆ ಹೋದರೆ ನಮಗೆ ರೀತಿ ಜನರ ಜೀವನಕ್ಕೆ ಒಳ್ಳೆಯದಾಗುತ್ತೆ. ಮುಂದಿನ ತಲೆಮಾರುಗಳು ನಮಗಾಗಿರೋ ಅನ್ಯಾಯಗಳು ಆಗದಂಗೆ ನೋಡ್ಕೋಬೋದು. ನಮ್ಮ ಉದ್ದೇಶ ಏನು ಸಮಾಜದಲ್ಲಿ ಅಂದರೆ, ಯಾರು ಜಾಸ್ತಿ ಪಡೆದಿದ್ದಾರೋ ನನ್ನಂಥವ್ರು ಸ್ವಲ್ಪ ಜಾಸ್ತಿ ವಾಪಸ್ ಕೊಡಬೇಕು, ಯಾರು ಜಾಸ್ತಿ ವಂಚಿತರೋ ಅಂಥವ್ರು ಜಾಸ್ತಿ ಪಡಿಬೇಕು. ಆವಾಗ ನಾವು ಒಂದು ರೀತಿ ಸಮಾಜ ಕಟ್ಬೋದು. ಅದೇ ನ್ಯಾಯದ ಪರಿಕಲ್ಪನೆ. ಆ ಸಮಾನತೆ ಆಗಿರ್ಬೋದು, ಆ ನ್ಯಾಯ ಆಗಿರ್ಬೋದು, ಆ ವೈಜ್ಞಾನಿಕ ಮನೋಭಾವನ ಬೆಳೆಸೋದು ಆರ್ಟಿಕಲ್ 51 ಹೆಚ್ಚಿರ್ಬೋದು, ಧರ್ಮ ನಿರಪೇಕ್ಷತೆ ಆಗಿರ್ಬೋದು, ಸೆಕ್ಯುಲರಿಸಮ್, ಸಮಾಜವಾದ, ಇದೆಲ್ಲ ಮತ್ತು ಭ್ರಾತೃತ್ವ ಮನೋಭಾವ, ಇದೆಲ್ಲ ಕೂಡ ಸಂವಿಧಾನದ ಪೀಠಿಕೆಯಲ್ಲಿದೆ. ನಮ್ಮ ಸಮಾಜದ ಸಿದ್ಧಾಂತವಾದಿಗಳೇ ಸಂವಿಧಾನದ ಮೂಲ ತತ್ವನ ಎತ್ತಿಡಿತಾ ಇರೋದು ಅಂತ ನಾನು ಹೆಮ್ಮೆಯಿಂದ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಆ ಕಡೆ ನಾವು ಕೆಲಸ ಮಾಡಿದ್ರೆ, ಆ ಕಡೆ ಶ್ರಮಿಸಿದ್ರೆ, ಆ ಕಡೆ ನಮ್ಮ ನುಡಿ ನಡೆ ಮತ್ತು ನಮ್ಮ ಜಾಗೃತಿ ಮತ್ತು ಸೇವೆ ಮತ್ತು ಹೋರಾಟ ಎಲ್ಲ ರೀತಿ ಸಮಾಜ ಕಡೆ ಹೋದರೆ ನಮಗೆ ನಿಜವಾಗ್ಲೂ ಬಲಿಷ್ಠ ಕರ್ನಾಟಕ ಆಗೋದಷ್ಟೇ ಅಲ್ಲದೆ, ಜನರ ಜೀವನಕ್ಕೆ ಒಳ್ಳೆಯದಾಗೋದಷ್ಟೇ ಅಲ್ಲದೆ, ಇಡೀ ದೇಶ ತಿರುಗಿ ನೋಡೋದಷ್ಟೇ ಅಲ್ಲದೆ, ಇಡೀ ಪ್ರಪಂಚನೂ ಕೂಡ ನಮಗೆ ಕರ್ನಾಟಕಕ್ಕೆ ನಾವು ಮಾದರಿ ಆಗ್ಬೋದು. ಅದೇ ನಮಗೆ ಸಮಾಜ ಬೇಕಿರೋದು ಅಂತ ಹೆಮ್ಮೆಯಿಂದ ಹೇಳೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. 9 to 9 ಕನ್ನಡ ಚಾನಲ್ ಕಡೆಯಿಂದ ನಿಮಗೆ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ. ಧನ್ಯವಾದಗಳು 9 to 9 ಕನ್ನಡ ಚಾನಲ್.